ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವೀಕ್ಷಕರೇ, ಇತ್ತೀಚೆಗೆ ಬೆಂಗಳೂರಲ್ಲಿ ಪಿಂಕ್ ಆಟೋಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಖಿ ಅನ್ನೋ ಹೆಸರಿನಲ್ಲಿ ಮಹಿಳೆಯರಿಗೋಸ್ಕರ ಈ ಆಟೋಗಳನ್ನ ಸಿದ್ಧಪಡಿಸಿರುವಂಥದ್ದು. ಇದು ಒಂದು ವಾಟ್ಸ್ಆಪ್ ಮುಖಾಂತರ ಚಾಲನೆಗೆ ಬರ್ತಾ ಇದೆ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಆದ್ರೆ ನಾವು ಕೂಡ ಬೆಂಗಳೂರಲ್ಲಿ ಗಮನಿಸಿದ್ವಿ, ಎಲ್ಲಾದ್ರೂ ಈ ತರದ ಆಟೋಗಳು ಕಾಣಿಸುತ್ತಾ ಅಂತ. ಆದ್ರೆ ಅದಕ್ಕೂ ಕೂಡ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಆಟೋ ಚಾಲಕರು, ಸ್ನೇಹಜೀವಿ ಆಟೋ ಚಾಲಕರ ಟ್ರೇಡ್ ಯೂನಿಯನ್ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಈ ಏನ್ ಕಾಂಟ್ರವರ್ಸಿ, ಯಾಕೆ ಈ ಒಂದು ಸಖಿ ಆಟೋಗಳು ಬೀದಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈ ಸಖಿ ಆಟೋ ಬಗ್ಗೆ ನಾವು ಎಲ್ಲ ಕಡೆ ಚರ್ಚೆ ಆಗ್ತಾ ಇರೋದನ್ನ ಕೇಳಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಪೋಸ್ಟ್ಗಳು ತುಂಬಾ ಹರಿದಾಡ್ತಾ ಇದೆ. ಏನಿದು, ಮತ್ತೆ ಯಾಕೆ ಈ ಆಟೋಗಳು ಬರಬಾರ್ದು ಅನ್ನೋ ನಿಮ್ಮ ಅಳಲು ಅಂತ? ನಮ್ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತದೆ ಅಂತ ಹೇಳಿದ್ರಿ. ಸೊ ಈಗ ಒಂದು 3-4 ದಿನದಿಂದ ಇದ್ರದ್ದು ವಿಚಾರವಂತಿಕೆಗಳು ಆಚೆ ಬರ್ತಾ ಇದೆ. ಇಷ್ಟು ದಿನ ಇಲ್ದಿರುವಂತಹ ಈ ಆತುರ ಮತ್ತೆ ಕಾತುರ ಈ 3-4 ದಿನದಿಂದ ಏನಕ್ಕೆ ಬರ್ತಾ ಇದೆ ಅನ್ನೋದ್ರೆ ಒಂದು ಉದಾಹರಣೆ ಇದೆ. ಈಗ ಆಲ್ರೆಡಿ ನಾವೆಲ್ಲ ಚಾಲಕರುಗಳು ಮತ್ತು ಚಾಲಕ ಸಂಘಟನೆಗಳು ಸೇರಿ ಅನ್ಇನ್ಸ್ಟಾಲ್ ಅಭಿಯಾನ ಮಾಡ್ತಾ ಇದ್ದೇವೆ. ಅಂದರೆ ಅಗ್ರಿಗೇಟ್ ಸಂಸ್ಥೆಗಳ ವಿರುದ್ಧವಾಗಿ ಮೋದಿಗೊಂದು ಪತ್ರ ಅಂತ ಹೇಳಿ ಚಳವಳಿಗಳನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದೇ ರೀತಿಯಾದಂಥ ಅಗ್ರಿಗೇಟ್ ಸಂಸ್ಥೆಗಳು ಬೇಡ, ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮೀಟರ್ ಸೇವೆ ಏನಿದೆ ಅದನ್ನು ನಾವು ಮಾಡ್ಕೊಳ್ತೀವಿ ಅನ್ನೋ ಒಂದು ಅಭಿಯಾನಗಳು ನಿರಂತರವಾಗಿ ಎಲ್ಲ ಅಸೋಸಿಯೇಷನ್ಗಳು ಕೂಡ ಮಾಡ್ತಾ ಇರೋದ್ರಿಂದ ಈ ಸೈಕಲ್ ಗ್ಯಾಪಲ್ಲಿ ಈ ಒಂದು ಸಖಿ ಅನ್ನೋದು ಎಂಟರ್ ಆಗ್ತಾ ಇದೆ. ಸೊ ಈ ಸಖಿ ಅನ್ನೋದು ಇಷ್ಟು ದಿನ ಇಲ್ದಿಲ್ಲ ಇರತಕ್ಕಂಥದ್ದು ಈ 3-4 ದಿನದಿಂದ ಇಷ್ಟೊಂದು ಬರ್ತಾ ಇದೆ. ನನಗೆ ಬಂದಿದ್ದ ಮಾಹಿತಿ ಏನೋ ಫೆಬ್ರವರಿ 14th ಲಾಂಚ್ ಮಾಡಬೇಕು ಅಂತೇನೋ ಕೇಳ್ಕೊಟ್ಟೆ. ಫೆಬ್ರವರಿ 14th ಲಾಂಚ್ ಆಗಿ ಆಲ್ರೆಡಿ ಒಂದು 10 ದಿನ ಆಗಿರ್ಬೋದು, 10 ದಿನ ಆಗಿರ್ಬೋದು. 10 ದಿನಕ್ಕೆ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದೆ ಅಂತಂದರೆ ತುಂಬ ಅರ್ಜೆಂಟಲ್ಲಿ ಬರ್ತಾ ಇದ್ದಾರೆ. ಸೊ ಅರ್ಜೆಂಟಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಇವಾಗ ಆಲ್ರೆಡಿ ನಾವು ನೋಡಿ 100 ಆಟೋಗಳು ನಿಂತಿದ್ದಾವೆ. ಈಗಿರೋ ಗಾಡಿಗಳಿಗೆ ದುಡಿಮೆ ಇಲ್ಲ. ಸೊ ಅಂಥದ್ರಲ್ಲಿ ಈಗ ಆಲ್ರೆಡಿ ಬ್ರಿಟಿಷ್ನವರು ನಮ್ಮನ್ನು ಏನು ಸ್ವತಂತ್ರ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಆಳ್ಕೊಂಬಂದಿದ್ರು. ಅದಾದಮೇಲೆ ಸ್ವತಂತ್ರ ಸಿಕ್ತು. ಈಗ ಸ್ವತಂತ್ರ ಸಿಕ್ಕಿದೆ ಅಂತ ನಾವು ದುಡಿಮೆ ಮಾಡ್ಕೊಳಕ್ಕೆ ಹೋದ್ರೆ ಈ ಅಗ್ರಿಗೇಟ್ ಸಂಸ್ಥೆಗಳಿಂದ ನಾವು ಇಲ್ಲಿ ಜೀತದಾಳ ಪದ್ಧತಿಗೆ ಬಂದು ನಿಂತಿದ್ದೀವಿ. ಸೊ ಇವನ್ನೇ ನಾವು ಇಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಲ್ಲ. ಅಂಥದ್ರಲ್ಲಿ ಈ ಸಖಿ ಅನ್ನೋದು ಬಂದುಬಿಟ್ಟು ಏನು ಉದ್ಧಾರ ಮಾಡ್ಲಿಕ್ಕಾಗ್ತದೆ? ಇದು ಒಂದು. ಮತ್ತು ಹೆಣ್ಮಕ್ಳಿಗೆ ಮಾತ್ರ ಇರೋದು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹೆಣ್ಮಕ್ಳ ವಿಚಾರಕ್ಕೆ ಅಂತ ಬಂದರೆ ಈಗ ನೋಡಿ, ನಮ್ಮಲ್ಲಿದ್ದವರೆ ಹೆಣ್ಮಕ್ಳುಗಳು ಕೂಡ ಇದ್ದಾರೆ. ಸೊ ಈಗ ಆಲ್ರೆಡಿ CNG ವೆಹಿಕಲ್ಗಳು ಓಡಿಸ್ತಾ ಇದ್ದಾರೆ, LPG ವೆಹಿಕಲ್ಗಳು ಓಡಿಸ್ತಾ ಇದ್ದಾರೆ. ಈ ಜೊತೆಗೆ ಯಾವುದು ಈಗ ಎಲೆಕ್ಟ್ರಿಕ್ ವೆಹಿಕಲ್ಲನ್ನು ಬರ್ತಾ ಇದೆ ಅಂತೇನೋ ಕೇಳ್ಪಟ್ಟೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಯಾವ ಆಧಾರದ ಮೇಲೆ ಗಾಡಿಗಳನ್ನ ಪರ್ಚೇಸ್ ಮಾಡಿದ್ದಾರೆ, ಆ ಗಾಡಿಗಳು ಯಾರ ಹೆಸರಲ್ಲಿದೆ? ಈಗ ನಮ್ಮ ಡಿಮ್ಯಾಂಡ್ಸು ಕಳೆದ ಏನು EV ವೆಹಿಕಲ್ಸ್ಗಳು ಕರ್ನಾಟಕದಲ್ಲಿ ಲಾಂಚ್ ಆಗ್ತದೆ ಆ ಟೈಮಲ್ಲಿ ಯಾವುದೇ ರೀತಿಯಾದಂಥ ಪರ್ಮಿಟ್ ಇರಲಿಲ್ಲ ಆ ಗಾಡಿಗಳಿಗೆ. ಪರ್ಮಿಟ್ಗಳನ್ನ ಡಿಮ್ಯಾಂಡ್ ಮಾಡಿದ್ದೆ ನಾವು. ಯಾಕೆ ಅಂತಂದರೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ. ಸೊ ಬಂಡವಾಳ ಹಾಕಿದ ಮೇಲೆ ಅದಕ್ಕೆ ತಕ್ಕಂಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ರೂಪುರೇಷೆಗಳಿರಬೇಕು ಅದಿರಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡಿದ್ವಿ. ಸೊ ಅದಾದಮೇಲೆ ನಾವು ಏನು ಡಿಮ್ಯಾಂಡ್ ಮಾಡಿದ್ವಿ, ಪ್ರತಿಯೊಂದು ಗಾಡಿಗಳಿಗೂ ಕೂಡ ಪರ್ಮಿಟ್ ಅಂತ ಕೊಡಬೇಕು. ಇಲ್ಲಿ ಪರ್ಮಿಟ್ಗಳು ಅನ್ನೋದು 2 ಥರ ಬರುತ್ತೆ ಬೆಂಗಳೂರಿನಲ್ಲಿ. ಒಂದು DL ಪರ್ಮಿಟ್, ಇನ್ನೊಂದು ಟ್ರಾನ್ಸ್ಫರ್ ಪರ್ಮಿಟ್ ಅಂತೇಳಿ. DL ಪರ್ಮಿಟ್ ಅಂತಂದರೆ ಒಂದು ಗಾಡಿಗೆ ಒಂದೇ DL, ಒಂದು DL ಮೇಲೆ ಒಂದೇ ಪರ್ಮಿಟ್ ಅನ್ನೋ ಥರ. ಅದು ನೆಕ್ಸ್ಟು 2ನೇ ಪರ್ಮಿಟ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಇನ್ನು ಟ್ರಾನ್ಸ್ಫರ್ ಪರ್ಮಿಟ್ ಅಂದರೆ LPG CNG ವೆಹಿಕಲ್ಗಳು ಕೊಡ್ತಾರೆ. EV ಗಾಡಿಗಳದ್ದು ಅದಕ್ಕೆ ನನಗಿನ್ನೂ ಅದರದ್ದು ಮಾಹಿತಿ ಇಲ್ಲ. ಸೊ ಈಗ EV ಗಾಡಿಗಳು ಏನಾಗ್ತಾ ಇದೆ, ಈ ಫ್ಲೀಟ್ ಕಂಪ್ನಿಗಳು ಮತ್ತು ಕೆಲವೊಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಮಾಡಿದ್ದಾರೆ, ಸುಮಾರು 50 ಗಾಡಿ, 100 ಗಾಡಿ, 500 ಗಾಡಿ, 1000 ಗಾಡಿ ಆ ರೀತಿ ಬಲ್ಕಾಗಿ ತೊಗೊಂಬಂದ್ಬಿಟ್ಟು ಇಲ್ಲಿ ಇದನ್ನು ತೊಗೊಂಡ್ಬಿಡ್ತಾ ಇದ್ರು. ವೆಹಿಕಲ್ಗಳನ್ನ ಸುಮಾರು ಲಾಟ್ ಗಟ್ಟಲೆ ತೊಗೊಂಡ್ಬಿಡ್ತಾರೆ. ಅದನ್ನು ಪರ್ಮಿಟ್ಗೆ ಇರಲಿಲ್ಲ. ಯಾಕೆ ಅಂತಂದರೆ ಅವ್ರು ಎಲ್ಲ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಸೊ ನಾವು ಇದನ್ನು ಒತ್ತಡ ಹಾಕಿ ಇದಕ್ಕೆ ಪರ್ಮಿಟ್ಗಳನ್ನ ಇಶ್ಯೂ ಮಾಡಲೇಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿದ್ಮೇಲೆ ಪರ್ಮಿಟ್ಗಳನ್ನ ತೊಗೊಳ್ಳೇಬೇಕು ಅಂತೇಳಿ ಆರ್ಡರ್ ಆಗಿದೆ. ಸೊ ಈಗೇನು ಪಿಂಕ್ ಆಟೋ ಅಂತ ಹೇಳಿದ್ರೆ ಅವ್ರು ಯಾವ ಆಧಾರದ ಮೇಲೆ ಆಟೋಗಳು ತೊಗೊಳ್ತಾ ಇದ್ದಾರೆ? ಈ ಪರ್ಟಿಕ್ಯುಲರ್ ಆಗಿ ಡ್ರೈವರ್ಗಳ ಮೇಲೆ ತೊಗೊಳ್ತಾ ಇದ್ದಾರಾ ಅಥವಾ ಕಂಪ್ನಿಗಳ ಮೇಲೆ ತೊಗೊಳ್ತಾ ಇದ್ದಾರೆ? ಕಂಪ್ನಿಗಳ ಮೇಲೆ ತೊಗೊಳ್ಳಿಕ್ಕೆ ಯಾವ ರೀತಿ ಸಾಧ್ಯ? ಯಾಕೆಂದರೆ ಪರ್ಮಿಟ್ಗಳು ಪರ್ಸನ್ ಮೇಲೆ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ಸ್ ಇದ್ದದ್ದು, ಕಂಪ್ನಿ ಮೇಲೆ ಕೊಡಲೇಬಾರ್ದು ಅನ್ನೋದು ನಮ್ದು ಇದ್ದದ್ದು. ಸೊ ಈಗ ಪಿಂಕ್ ಆಟೋಗಳಿಗೆ ಯಾವ ರೀತಿ ಪರ್ಮಿಟ್ಗಳನ್ನ ಕೊಟ್ಟಿದ್ದಾರೆ? ಸೊ ಇದು ಒಂದು ಪ್ರಶ್ನೆ ಆಗಿದೆ. ಮತ್ತು ಇದು ವಾಟ್ಸಪ್ ಗ್ರೂಪು ಅಂತ ಕೂಡ ಹೇಳಿದ್ರಿ ನೀವು. ಸೊ ಈಗ ನಮ್ಮಲ್ಲಿ ಒಂದು ಅಗ್ರಿಗೇಟ್ ಸಂಸ್ಥೆಗಳಲ್ಲಿ ಒಂದು ಕಸ್ಟಮರ್ ಕೇರ್ ನಂಬರ್ ಅಂತ ಇರುತ್ತೆ, ಎಮರ್ಜೆನ್ಸಿ ನಂಬರ್ ಅಂತ ಇರುತ್ತೆ. ಕಸ್ಟಮರ್ ಕೇರಿಂದ ಅಥವಾ ಎಮರ್ಜೆನ್ಸಿ ನಂಬರ್ಗೆ ಚಾಲಕನಿಗೆ ತೊಂದರೆ ಆದರೆ ಅಥವಾ ಕಸ್ಟಮರ್ಗೆ ಚಾಲಕನಿಂದ ತೊಂದರೆ ಆದ್ರೂ ಕೂಡ ಅದು ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗ್ತದೆ. ಸೊ ಈ ವಾಟ್ಸಪ್ ಮುಖಾಂತರ ಡ್ಯೂಟಿಗಳನ್ನ ಮಾಡ್ತಾರೆ ಅಂದರೆ ಅದಕ್ಕೆ ಯಾರು ಜವಾಬ್ದಾರಿ? ಯಾರು? ಡ್ರೈವರ್ಗೆ ಸಮಸ್ಯೆ ಆಗಲಿ ಅಥವಾ ಕಸ್ಟಮರ್ಗೆ ಸಮಸ್ಯೆ ಆದರೆ ಯಾರು ಜವಾಬ್ದಾರಿ ತೊಗೊಳ್ತಾರೆ? ಸೊ ಇವಾಗ ಒಳ ಮಾಹಿತಿ ಪ್ರಕಾರ ನಿಮಗೇನಾದ್ರೂ ಗೊತ್ತಾಗಿದ್ಯಾ? ಯಾಕಂದ್ರೆ ಆಲ್ರೆಡಿ 2,000 ಆಟೋಗಳನ್ನ ರಸ್ತೆಗಿಳಿಸೋದಕ್ಕೆ ಸಿದ್ಧವಾಗಿರುವಂತದ್ದು ಸಖಿ ಆಟೋ.
ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನಿಮ್ಮ ಮಹಿಳಾ ಚಾಲಕರು ಇರ್ತಾರೆ, ಅವರ ಗಮನಕ್ಕೆ ಬಂದಿರುವಂತದ್ದು, ಅವರು ನಿಮ್ಮ ಗಮನಕ್ಕೆ ತಂದಿರುವಂತದ್ದು ಏನಾದ್ರೂ ಇದೆಯಾ? ಮೇಡಮ್ ನೋಡಿ, ಕಳೆದ ಒಂದು ಲಾಸ್ಟ್ ವಾರ, ಹೋದ ವಾರ ನಮ್ಮ ಸುಮಾ ಅವರು ಮಹಿಳಾ ಚಾಲಕಿ ಮತ್ತು ಮಹಿಳಾ ಅಧ್ಯಕ್ಷರು ಕೂಡ ಅವರು ಒಂದು ಅಷ್ಟು ಜನ ಹೆಣ್ಮಕ್ಳು ಸೇರಿ ಈಗೇನು ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ, ಅನಧಿಕೃತ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ಅದಕ್ಕೆ ಮಹಿಳೆಯರು ಸೇರಿಕೊಂಡು ಒಂದು ಹೋರಾಟ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ಸುಮಾರು ಒಂದು 10-15 ಜನ ಹೆಣ್ಮಕ್ಳುಗಳು, ಅಂದರೆ ಲೀಡರ್ಗಳು ಅಂತ ಹೇಳಿ ಅಂದ್ಕೊಂಡಿರುವಂಥದ್ದು. ಸೊ ಅವರೆಲ್ಲ ಏನು ಮಾಡ್ತಾರೆ, ಈ ಒಂದು ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಿರಂಗೆ ಕೆಲವೊಂದು ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ಸೊ ಈ ಬೈಕ್ ಟ್ಯಾಕ್ಸಿ, ಅನಧಿಕೃತ ಬೈಕ್ ಟ್ಯಾಕ್ಸಿ ವಿಚಾರ ಮಾತ್ರ ಮಾತಾಡ್ತಾರೆ. ಬಟ್ ಅದೆಲ್ಲೋ ಒಂದು ಕಡೆ ಬೇರೆ ಏನಾಗಿದೆ, ಆ ಒಂದು ಸಿಚುವೇಶನ್ನ ತೊಗೊಂಡೋಗಿ ಈ ಯಾವುದೋ ಪಿಂಕ್ ಆಟೋ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವರೆಲ್ಲ ಬೆಂಬಲ ಇದ್ದಾರೆ ಅನ್ನೋ ಥರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳ ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ಆ ವಿಚಾರನ ಏನು ಆ ಪಿಂಕ್ ಟ್ಯಾಕ್ಸಿ ಬೆಳಗ್ಗೆ ಲಾಂಚ್ ಮಾಡ್ತಾರೆ, ಮಧ್ಯಾಹ್ನ ಕರೆದಿರೋ ಹೆಣ್ಮಕ್ಳನ್ನ ಮೀಟಿಂಗ್ ಮಾಡ್ತಾರೆ ಅಂದರೆ ಅದ್ರ ಉದ್ದೇಶ ಏನು? ಒಂದು ನಗರಕ್ಕೆ ಒಂದು ಹೊಸ ಯಾವುದೇ ಗಾಡಿಗಳು ಬರುತ್ತೆ ಅಂದ್ರೆ ಆಯಾ ಕಂಪನಿಗಳು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತವೆ. ಈ ತರಹದ ವೆಹಿಕಲ್ ಅನ್ನ ನಾವು ರಸ್ತೆಗೆ ಇಳಿಸ್ತಾ ಇದೀವಿ, ಸೊ ಈ ತರ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ. ಆ ತರದ ಯಾವುದೇ ಪ್ರೆಸ್ ಮೀಟ್ ಆಗ್ಲಿ ಏನಾಗ್ಲಿ ನಮಗಂತೂ ಕಂಡು ಬರಲಿಲ್ಲ ಸಖಿ ಆಟೋ ಕುರಿತಾಗಿ. ಮೇಡಮ್ ನೋಡಿ, ಪ್ರೆಸ್ ಮೀಟ್ ಅನ್ನೋದು ಇವತ್ತು ಎವ್ರಿಡೇ ನಮ್ಮಲ್ಲಿ ಬೆಂಗಳೂರಲ್ಲಿ ದಿನನಿತ್ಯ ಕಮ್ಮಿ ಅಂದರೂ 10 ಪ್ರೆಸ್ ಮೀಟ್ ಆಗ್ತದೆ, ಒಂದಲ್ಲ ಒಂದು ರೀತಿ. ಸೊ ಆ ಪ್ರೆಸ್ ಮೀಟ್ಗಳೆಲ್ಲ ಪ್ರಚಾರಕ್ಕೆ ಬರುತ್ತೆ ಅನ್ನೋದು ತಪ್ಪಾಗ್ತದೆ. ಸೊ ಈ ಪಿಂಕ್ ಟ್ಯಾಕ್ಸಿ ಅವರೇನೋ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ವಿಚಾರ ಬಂತು. ಬಟ್ ಆದ್ರೆ ನಮ್ಗಳಿಗೆ ನೋಡಿ, ನಮ್ಮಲ್ಲಿ ಆಲ್ಮೋಸ್ಟ್ ಎಂಟರ್ ಕರ್ನಾಟಕ ಡ್ರೈವರ್ಗಳಿದ್ದಾರೆ. ನನಗೆ ಮಾಹಿತಿ ಇಲ್ಲ ಅಂತಂದರೆ ಇನ್ನು ಸಾರ್ವಜನಿಕರಿಗೆ ಇನ್ನು ಯಾವ ರೀತಿ ಮಾಹಿತಿ ಕೊಡ್ತಾರೆ, ಇನ್ನು ಚಾಲಕರಿಗೆ ಇನ್ನು ಯಾವ ರೀತಿ ಮಾಹಿತಿ ಕೊಡ್ತಾರೆ? ಎರಡನೇದು, ಇದಕ್ಕೆ ಅಟ್ಲೀಸ್ಟ್ ಅನುಮತಿ ಇದೆಯಾ? ಈಗ ಕೆಲವೊಂದು ನಾನು ಆರ್ಟಿಕಲಲ್ಲೂ ಕೂಡ ಓದಿದ್ದೀನಿ, ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡ್ರೆ ಆ ವಾಟ್ಸಪ್ ಗ್ರೂಪಲ್ಲಿ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ಆ ಗ್ರೂಪ್ನ ಅಡ್ಮಿನ್ಗಳಿಗೆ ಮತ್ತು ಅದಕ್ಕೆ ಮೇಯ್ನ್ ಯಾರು ಇನ್ಚಾರ್ಜ್ ಇರ್ತಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ತಾರೆ ಅಂತೇಳಿ. ಸೊ ಇವರು ಯಾವ ಆಧಾರದ ಮೇಲೆ ಗ್ರೂಪ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ? ವಾಟ್ಸ್ಆಪ್ ಅನ್ನೋದೊಂದು ಸೇಫ್ಟಿನೂ ಇರೋದಿಲ್ಲ. ಇವಾಗ ಆ್ಯಪ್ಗಳು ಒಂದಾದ್ರೆ ಅಟ್ಲೀಸ್ಟ್ ಕಸ್ಟಮರ್ ಕೇರ್ ಕಾಲ್ ಮಾಡ್ಬೋದು, ಏನೇ ತೊಂದರೆ ಆದ್ರು, ಏನೇ ಕಳೆದೋದ್ರು ಅಥವಾ ಯಾರಿಗೆ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ. ಬಟ್ ವಾಟ್ಸಪ್ ಅಲ್ಲಿ ಹೇಗೆ? ಮೇಡಮ್, ಸೇಫ್ಟಿ ಅಂತ ಬಂತು ಅಂದರೆ ಬೆಂಗಳೂರು ಯಾರಿಗೂ ಅನ್ಸೇಫ್ ಇಲ್ಲ ಮೇಡಮ್. ಯಾಕೆ ಅನ್ಸೇಫ್ ಇಲ್ಲ ಅಂತ ಹೇಳ್ತೀನಿ ಅಂತಂದರೆ, ನಮ್ಮಲ್ಲಿರುವಂಥ ಚಾಲಕರುಗಳು ಇವತ್ತು ನೀವು ಒಂದೇ ಒಂದು ದಿನ ನೀವು ಟ್ರಾವೆಲ್ ಗಾಡಿ ಒಳಗಡೆ ಕುಂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ಗಂಟೆ ಹೋದರೆ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟನೂ ಕೂಡ ಪ್ರಾಬ್ಲಮ್ ಎದುರಿಸೋದು ಚಾಲಕನೇ, ಕಸ್ಟಮರ್ ಯಾರೂ ಮಾಡಲ್ಲ. ಯಾಕೆ ಅಂತಂದರೆ, ಒಂದು ಲ್ಯಾಂಗ್ವೇಜ್ ಇಶ್ಯೂ ಆಗಿರ್ಬೋದು, ಅಥವಾ ಬುಕ್ಕಿಂಗ್ ಈ ಪಾಯಿಂಟ್ಗೆ ಹಾಕಿದರೆ ಈ ಪಾಯಿಂಟ್ನ ಬಿಟ್ಟು ನೆಕ್ಸ್ಟ್ ಪಾಯಿಂಟ್ಗೆ ಹಾಕಿ ಡ್ರಾಪ್ ಮಾಡಿ ಅಂತ ಹೇಳೋವಂಥದ್ದಾಗಿರಲಿ, ಅಥವಾ ಚೇಂಜ್ ವಿಚಾರಕ್ಕಾಗಿರಲಿ, ಮತ್ತು ರೇಟ್, ಈಗ ಆ್ಯಪಲ್ಲಿ ರೇಟ್ ಏನು ತೋರಿಸಿರ್ತಾರೆ ಆ ರೇಟ್ ಆಗಿರಲಿ, ಅದನ್ನೇ ನಮ್ಗೆ ಗೊತ್ತಿರೋದಿಲ್ಲ. ಎಂಡಾದ್ಮೇಲೆ ಏನಾಗ್ತದೆ, ವಾಗ್ವಾದ ಹಿಡಿತಾರೆ, 10 ರೂಪಾಯಿ 20 ರೂಪಾಯಿಗೆ ವಾದ ಮಾಡ್ತಾರೆ. ನನಗೆ ಬರ್ಬೇಕಾದ್ರೆ ಎಷ್ಟು ತೋರಿಸ್ತು, ಇವಾಗ ಇಷ್ಟು ತೋರಿಸ್ತಾ ಇದ್ದಾರೆ, ನೀವೇನು ಮಾಡಿದ್ರಿ ಅಂತ ಆ್ಯಪಲ್ಲಿ ನಾವೇನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಪ್ರಕರಣಗಳು ಅಗ್ರಿಗೇಟ್ ಸಂಸ್ಥೆಗಳಲ್ಲಿ, ಆ್ಯಪ್ಗಳಲ್ಲೇ ನಡೀತಾ ಇದೆ. ಇನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅಥವಾ ವಾಟ್ಸಪ್ಪಲ್ಲಿ ಬುಕ್ ಮಾಡ್ಕೊಂಡು ಕರ್ಕೋಗೋಂಥವ್ರೆಲ್ಲ ಎಲ್ಲರೂ ಜೆನ್ಯೂನ್ ಇರ್ತಾರ? ಅಟ್ಲ ಇವರು ಯಾವುದೇ ರೀತಿಯಾದಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಲ್ಲ ಅಂತ ಏನಾದ್ರು ಸರ್ಟಿಫಿಕೇಟ್ ಏನಾದ್ರು ಕೊಡ್ತಾರಾ? ಅಥವಾ ಹೋಗ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಅಟ್ಲೀಸ್ಟ್ ಆ ಗಾಡಿ ಚಾಲಕರಿಗೆ ಏನಾದ್ರು ಭದ್ರತೆ ಕೊಡ್ತಾರಾ? ಸೊ ಈಗ ಮಾಡ್ತಾ ಇದ್ದಾರೆ ಏನೋ ಹೆಣ್ಮಕ್ಳು ಸಬಲೀಕರಣ. ಸೊ ಇವ್ರ ಉದ್ದೇಶ ಹೇಳ್ತೀನಿ ಕೇಳಿ ಮೇಡಮ್. ಹೆಣ್ಮಕ್ಳು ಆ್ಯಕ್ಚುಲಿ ಕರ್ನಾಟಕದಲ್ಲಿ ಇವಾಗಿರೋ ಗೌರ್ಮೆಂಟು ತುಂಬ ಅನುಕೂಲಗಳು ಮಾಡಿಕೊಟ್ಟಿದೆ. ಯಾವುದೋ ಸ್ತ್ರೀ ಶಕ್ತಿ ಮತ್ತು ಇನ್ನೊಂದು ಯಾವುದೋ 2000 ಏನೋ ಮಾಡ್ತಾ ಇದ್ದಾರೆ, ಮಾಡಲಿ. ಹಂಗನ್ಬಿಟ್ಟು ಇವಾಗ ಈ ಪಿಂಕ್ ಅನ್ನೋದು ಆಟೋಗೆ ಏನಿದೆ, ಈಗ ಒಂದು 100 ಜನ ಸೇರ್ಕೊಂಡಿದ್ದಾರೆ ಗ್ರೂಪಲ್ಲಿ. ಸೊ ಈ 100 ಜನ ಹೆಣ್ಮಕ್ಳಿಗೆ ನಾವು ದುಡಿಮೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತಂದರೆ, ಒಬ್ಬ ನಮ್ಮ ಕರ್ನಾಟಕ ಸರ್ಕಾರ ಬ್ಲೈಂಡ್ ಸರ್ಕಾರ ಅಂತ ಹೇಳ್ಬೋದು. ಯಾಕೆಂದರೆ ಹೆಣ್ಮಕ್ಳು ಕಂಡ್ರೆ ತುಂಬ ಕರುಣೆ ಜಾಸ್ತಿ. ಹೋಗಿ ಒಂದು 100 ಜನ ಹೆಣ್ಮಕ್ಳಿದ್ದಾರೆ ಅಂತಾರೆ, ಸಬಲೀಕರಣ ಅಂತಂದರೆ ಇವ್ರು ಏನೋ ಹೆಣ್ಮಕ್ಳುಗಳಿಗೆ ಉದ್ಧಾರ ಮಾಡೋಣ ಅನ್ನೋ ಲೆಕ್ಕದಲ್ಲಿ ಪರ್ಮಿಷನ್ ಕೊಟ್ಟು ಕಳಿಸ್ಬಿಡ್ಬೋದೇನೋ. ಒಂದು ವೇಳೆ ಆ ರೀತಿ ಏನಾದ್ರು ಕೊಡ್ತು ಅಂತಂದರೆ, ಫಸ್ಟ್ ಇಲ್ಲಿ ಇರೋ ಗಾಡಿಗಳಿಗೆ ದುಡಿಮೆ ಕೊಡಲಿ ಅಲ್ವಾ? ಇರೋ ಗಾಡಿಗಳಿಗೆ ದುಡಿಮೆ ಕೊಟ್ಟು ಇರೋ ಗಾಡಿಗಳಿಗೆ ಅಟ್ಲೀಸ್ಟ್ ಒಂದು ಬದುಕೋದಕ್ಕೆ ಅವಕಾಶ ಕೊಡಲಿ. ಈ ಕಾನೂನು ಉಲ್ಲಂಘನೆ ಆಗ್ತಾ ಇರ್ತಕ್ಕಂಥ ಸಂಸ್ಥೆಗಳೇ 108 ಇದ್ದಾವೆ. ಅದರಲ್ಲೂ ಕೂಡ ಪ್ರತಿನಿತ್ಯ ಅನಧಿಕೃತ ಬೈಕ್ ಟ್ಯಾಕ್ಸಿಗಳು, ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ಇಲಿಗಲ್ ಆಕ್ಟಿವಿಟೀಸ್ ಆಗಿರೋ ಅದನ್ನು ಕಡಿವಾಣ ಹಾಕಿದ್ರೆ ಎಷ್ಟೋ ಸಾಕಾಗ್ಬಿಟ್ಟಿದೆ ಇಲ್ಲಿ. ಅದು ಯಾವುದೇ ಬೇಡ, ಈಗ ಹೊಸ ಒಂದು ಪ್ರಾಬ್ಲಮ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ಸೊ ಇವಾಗ ಸಾರಿಗೆ ಸಚಿವರಿಗೆ ಇದ್ರ ಐಡಿಯಾ ಇರಲ್ವಾ? ಅದೇ ನನ್ನ ಪ್ರಶ್ನೆ ಕೂಡ ಅದೇನೆ. ಯಾಕಂದ್ರೆ ಇಂಥ ಒಂದು ಆಟೋಗಳು ರಸ್ತೆಗೆ ಬರ್ತಾ ಇದೆ ಅಂತಂದ್ರೆ ಒಬ್ಬ ಹಿರಿಯರು ಯಾರ್ದಾದ್ರೂ ಅವರ ಒಂದು ಪರ್ಮಿಷನ್ ಇಲ್ಲದೆ ಇದಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹೇಗೆ ಸಾಧ್ಯ ಆಗತ್ತೆ? ಒಬ್ರು ಯಾರೋ ಹೊರ ರಾಜ್ಯದಿಂದ ಬಂದು ಇಲ್ಲಿ ಒಂದು ತಮ್ಮ ಸಂಸ್ಥೆಯನ್ನ ಕಟ್ಕೊಂಡು ಅವರು ಬೇರೆ ಇಲ್ಲಿನ ಹೆಣ್ಮಕ್ಳಿಗೆ ಕೆಲಸವನ್ನ ಕೊಡುವಂಥದ್ದು. ಸೊ ಅಂದ್ರೆ ದೊಡ್ಡವರ ಗಮನಕ್ಕೆ ಇದಿಲ್ವಾ ಅಂತ? ಮೇಡಮ್ ನೋಡಿ, ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂತಂದರೆ, ಸರ್ಕಾರಕ್ಕೆ ಚಾಲಕರುಗಳಿಗೆ ಅಥವಾ ಚಾಲಕರ ವರ್ಗಕ್ಕೆ ಕೆಲಸ ಕೊಡುವಂಥ ಯೋಗ್ಯತೆ ಇಲ್ಲ. ನಮ್ಮ ದುಡಿಮೆ, ನಮ್ಮ ಕೆಪಾಸಿಟಿ ಮತ್ತು ನಮ್ಮ ಏನು ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ನಮ್ಮ ಎಂಪ್ಲಾಯ್ಮೆಂಟ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನಮ್ಗೆ ಯಾರ ಅವಶ್ಯಕತೆಯೂ ಬೇಕಾಗಿಲ್ಲ ಮೇಡಮ್. ಇವರೇನೋ ಬಂದು ನಮ್ಮ ಹೆಣ್ಮಕ್ಳನ್ನ ಅಥವಾ ಗಂಡು ಮಕ್ಳನ್ನ ಉದ್ಧಾರ ಮಾಡೋದು ಬೇಕಾಗಿಲ್ಲ. ದುಡಿಮೆಗೆ ದಾರಿ ಮಾಡಿಕೊಟ್ರೆ ಸಾಕು, ನಮ್ಗೆ ತೊಂದರೆ ಕೊಡಲಿಲ್ಲ ಅಂದರೆ ಸಾಕು.
ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದಾವೆ ಅವನ್ನ ಕಡಿವಾಣ ಹಾಕಿದ್ರೆ ಸಾಕು. ಏನೋ ಬಂದು ಹೆಣ್ಮಕ್ಳನ್ನ ಇವ್ರು ಬಂದ ತಕ್ಷಣ ಇವಾಗ ಏನಂಗಾರೆ ಇವಾಗ ನೆಕ್ಸ್ಟು ತುಪ್ಪಿದ ಅಭಿಷೇಕ ಹಾಲಿನ ಅಭಿಷೇಕ ಮಾಡ್ಕೊಂಡ್ಬಿಡ್ತಾರೆ ಇವಾಗ ಹೆಣ್ಮಕ್ಳು. ಏನು ಸಮಸ್ಯೆನೇ ಇಲ್ಲ, ಸಮಸ್ಯೆನೇ ತೀರೋಗ್ಬಿಡುತ್ತೆ ಇವಾಗ ಹಂಗಾರೆ. ಸೊ ಬರುವಂಥ ಅಗ್ರಿಗೇಟ್ಗಳೆಲ್ಲ ಹೇಳೋದು ಹಾಗೇನೆ, ನಾವು ಬರ್ಬೇಕಾದ್ರೆ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಬರ್ತಾರೆ, ಫಸ್ಟ್ ಕಾಲು ಹಿಡಿತಾರೆ ಆಮೇಲೆ ಜುಟ್ಟು ಹಿಡಿತಾರೆ. ಸೊ ಹಾಗಾಗಿ ನಮಗೆ ಯಾವುದು ಸಖಿ ಅಂತ ಹೇಳಿದ್ರಲ್ಲ ಪಾಪ, ಹೋಗ್ಲಿ ಅಟ್ಲೀಸ್ಟ್ ಆ್ಯಪ್ ಕ್ರಿಯೇಟ್ ಮಾಡ್ತಾರಲ್ಲ ಮೇಡಮ್, ಅವ್ರಿಗೆ ಚಾಲಕರ ಬಗ್ಗೆ ಏನು ಗೊತ್ತಿದೆ? ಹೋಗ್ಲಿ ಸಾರಿಗೆ ಸಚಿವರಿಗೆ ಏನು ಗೊತ್ತಿದೆ? ಹೋಗ್ಲಿ ನಮ್ಮ ಆಟೋಗೆ ಎಷ್ಟು ಗ್ಯಾಸ್ ಹಿಡಿಯುತ್ತೆ ಅಂತ ಗೊತ್ತಾ? ಅಥವಾ ನಮ್ಮ ಆಟೋಗೆ ಒಂದು ಲೀಟರ್ ಗ್ಯಾಸ್ಗೆ ಎಷ್ಟು ಮೈಲೇಜ್ ಬರುತ್ತೆ ಅಂತ ಗೊತ್ತಾ? ಹೋಗ್ಲಿ ನಮ್ಮ ಗಾಡಿಗಳಿಗೆ ನಾವು ಎಷ್ಟು ತೆರಿಗೆ ಕಟ್ತೀವಿ ಅಂತ ಗೊತ್ತಾ? ಈ ನಮ್ದು ವರ್ಗ ಇದೆಯಲ್ಲ, ಇದು ಒಂಥರ ಈ ದೇವಸ್ಥಾನದಲ್ಲಿ ಗಂಟೆ ಇದೆಯಲ್ಲ ಆ ರೀತಿ ಆಗ್ಬಿಟ್ಟಿದೆ. ಬಂದವರೆಲ್ಲ ಬಾರಿಸ್ಬಿಟ್ಟು ಹೋಗ್ತಾರೆ, ಸೌಂಡ್ ಮಾತ್ರ ನಾವು ಮಾಡ್ತಾ ಇದೀವಿ. ಸರ್, ಕೊನೆದಾಗಿ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಹಾಗೆ ಈ ನಿಮ್ಮ ಆಟೋ ಚಾಲಕರ ಬಳಗಕ್ಕೆ ಈ ಮುಖಾಂತರ ಏನ್ ಸಂದೇಶ ನೀಡ್ತೀರಾ? ಮೇಡಮ್ ಇವಾಗ ನೋಡಿ, ಎಲ್ಲರೂ ಕೂಡ ಚಾಲಕರು ಇರೋದಿಲ್ಲ, ಯಾರು ಕೂಡ ಮಾಲೀಕರು ಇಲ್ಲ. ನಾನು ಅಧ್ಯಕ್ಷ ಅಂತಂದ್ರೆ ನಾನು ಆಟೋ ಓಡಿಸೋದ್ರೆ ನನ್ನ ಜೀವನನೂ ಕೂಡ ನಡೆಯುವಂಥದ್ದು. ನಮಗೆ ಯಾವ ಇದೆ ಅಂತಲ್ಲ, ಸಖಿ ಅನ್ನೋದೇ ಅಲ್ಲ, ಯಾವುದೇ ಅಗ್ರಿಗೇಟ್ ಬೇಡ ನಮಗೆ. ಈ ಹಿಂದೆ ಏನು ನಾವು ಮೀಟರ್ ಹಾಕೊಂಡು ಓಡಿಸ್ತಾ ಇದ್ವಿ, ನಾವು ಅದನ್ನು ಮಾಡ್ಕೊಂತೀವಿ, ಬೇಕಾಗಿಲ್ಲ ನಮಗೆ. ಅಗ್ರಿಗೇಟ್ ಸಂಸ್ಥೆಗಳಾಗಿರಲಿ, ವಾಟ್ಸಪ್ ಗ್ರೂಪ್ಗಳಾಗಿರಲಿ, ನಮ್ಮ ಚಾಲಕರ ವರ್ಗನ ಉದ್ಧಾರ ಮಾಡ್ತೀನಿ ಅನ್ನೋರು ಯಾರು ಬೇಕಾಗಿಲ್ಲ. ಉದ್ಧಾರ ಮಾಡ್ತೀನಿ ಅನ್ನೋರು ಮುಂಚೆ ಫಸ್ಟ್ ಅವ್ರ ಜೊತೆ ನಾವು ಹುಷಾರಾಗಿರ್ಬೇಕಾಗ್ತದೆ. ಯಾಕಂದ್ರೆ ಅವರೇ ಫಸ್ಟ್ ಗುಂಡಿ ತೋಡಿ ರೆಡಿ ಮಾಡಿ ಇಕ್ಕಿರ್ತಾರೆ ಊತಾಕಕ್ಕೆ. ಸೊ ಹಾಗಾಗಿ ಈ ಸಖಿ ಅನ್ನೋ ಆ್ಯಪ್ಗೆ ಯಾವುದೇ ರೀತಿಯಾದಂಥ ಚಾಲಕರುಗಳ ಅಂದರೆ ಹೆಣ್ಮಕ್ಳುಗಳನ್ನ ಉದ್ಧಾರ ಮಾಡುವಂಥ ವ್ಯವಸ್ಥೆ ಅಂತ ನಮ್ಗೆ ಗೊತ್ತಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಕರ್ನಾಟಕಕ್ಕೆ ಯಾವುದೂ ಅವಶ್ಯಕತೆ ಇಲ್ಲ ಮೇಡಮ್. ಯಾರೋ ಹೊರ ರಾಜ್ಯದಿಂದ ಬಂದು ಇವಾಗಲೇ ಆಳ್ತಾ ಇರೋದು ಸಾಕು. ಈ ಸಖಿ ಅನ್ನೋರು ಏನು ಕರ್ನಾಟಕದವ್ರು ಹೋಗ್ಲಿ ಆ್ಯಪ್ನ ಮಾಡ್ತಾರೋ ಅಂಥವ್ರು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ, ನಮ್ಮ ಕರ್ನಾಟಕದ ಹೆಣ್ಮಕ್ಳು ಚಾಲಕರುಗಳು ಫಸ್ಟ್ ಅವ್ರು ತಿಳ್ಕೋಬೇಕು. ಈ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ವರ್ಷದಗಳಿಗೋಸ್ಕರ ವರ್ಷದಗಳು ಕಳ್ಕೊಂಡ್ರು ಅಂತ. ಈಗೇನೋ ಆ್ಯಪ್ನ ಪ್ರಮೋಷನ್ ಮಾಡೋದ್ರಿಂದ ಒಂದಷ್ಟು ಪುಡ್ಗಾಸ್ ಕೊಡ್ಬೋದೇನೋ, ಏನೋ ಒಂದಿನ ತುಂಬೋದು, ಒಂದು ವಾರ ತಿನ್ಬೋದು, ಒಂದು 15 ದಿನ ತಿನ್ಬೋದು. ಆದರೆ ಅದು ಬಂದ ಮೇಲೆ ಅನುಭವಿಸ್ತಾರಲ್ಲ, ಆ ಇಡೀ ಶಾಪ ಆಗ್ತಾರಲ್ಲ ಚಾಲಕರು ವರ್ಗ, ಅದನ್ನು ಅವ್ರು ತಡ್ತಲೇ ಬಿಡೋದಿಲ್ಲ. ಸೊ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಯಾವುದೇ ಹೊರ ರಾಜ್ಯದಿಂದ ಬಂದು ನಮ್ಮನ್ನು ಉದ್ಧಾರ ಮಾಡ್ತೀನಿ ಅನ್ನೋರ ಅವಶ್ಯಕತೆ ನಮಗಿಲ್ಲ ಮೇಡಮ್. ನಾವೇ ಬೇಕಾದ್ರೆ ಬಂದರೆ ಬೇಕಾದ್ರೆ 2 ಆಟೋದಲ್ಲಿ ನಾವೇ ದುಡಿಮೆ ಕೊಡ್ತೀವಿ, ಬೇಕಾದ್ರೆ ಅವರೇ ಬಂದು ದುಡಿಮೆ ಮಾಡ್ಕೊಂಡು ಹೋಗಿ. ಸರಿ ಸರ್, ಧನ್ಯವಾದ ತಾವು ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ, ಈಗಾಗಲೇ ಬೆಂಗಳೂರು ಸೇರಿದಂತೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಆಟೋ ಚಾಲಕರಿದ್ದಾರೆ. ಅವರಿಗೆ ತಿನ್ನೋಕ್ಕಾಗ್ತಾ ಇಲ್ಲ, ಅವರಿಗೆ ದುಡಿಮೆ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ಮಧ್ಯೆ ಯಾವುದೋ ಒಂದು ಸಖಿ ಆಟೋ ಸಂಸ್ಥೆ ಬಂದು ನುಗ್ಗಿರುವಂಥದ್ದು, ಇದು ಇನ್ನೂ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅನ್ನೋ ಮಾಹಿತಿಯನ್ನು ನೀಡ್ತಾರೆ. ನಮಗೆ ಯಾವುದೇ ತರಹದ ಅಗ್ರಿಗೇಟ್ ಸಂಸ್ಥೆಗಳು ಬೇಡ, ಇದೇನಾದ್ರೂ ನಿಲ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಸರ್ಕಾರದ ಸಾರಿಗೆ ಸಚಿವರಿಗೆ ನೇರವಾಗಿ ಸವಾಲನ್ನ ಹಾಕ್ತಾ ಇದ್ದಾರೆ ಇಲ್ಲಿನ ಆಟೋ ಚಾಲಕರು. ಸೊ ಇದಾಗಿತ್ತು ನಮ್ಮ ಕಾರ್ಯಕ್ರಮ. ಹಾಗೆ ನೀವು ಕೂಡ ಸುಮನ್ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.